ಕೇವಲ 5 ಸೆಕೆಂಡ್ನಲ್ಲಿ ಒಂದು ಎಐ ಪ್ರೋಗ್ರಾಮ್ ಒಂದು ಮಾಸ್ಟರ್ ಪೀಸ್ ಅನ್ನು ಕ್ರಿಯೇಟ್ ಮಾಡಬಲ್ಲದು. ಅದು ಕವಿತೆ ಬರೆಯುತ್ತದೆ, ಸಂಗೀತ ಸಂಯೋಜಿಸುತ್ತದೆ ಮತ್ತು ಸ್ಟನ್ನಿಂಗ್ ಇಮೇಜಸ್ಗಳನ್ನು ಸೃಷ್ಟಿಸುತ್ತದೆ. ಎಐ ಈಗ ನಮ್ಮ ಜಾಬ್ಸ್ಗೆ ಮಾತ್ರವಲ್ಲ, ನಮ್ಮ ಐಡೆಂಟಿಟಿಯ ಅತಿ ಮುಖ್ಯ ಭಾಗವಾದ ಕ್ರಿಯೇಟಿವಿಟಿಗೂ ಸವಾಲು ಹಾಕುತ್ತಿದೆ. ಕ್ವೆಶ್ಚನ್ಗಳು ಈಗ ಬದಲಾಗಿವೆ. ಆರ್ಟ್ ಅಂದರೆ ಏನು? ಕ್ರಿಯೇಟಿವಿಟಿ ಅಂದರೆ ಕೇವಲ ಎಕ್ಸಿಕ್ಯೂಷನ್ ಮಾತ್ರವೇ? ಎಐ ಸೃಷ್ಟಿಸಿದ ಆರ್ಟ್ನಲ್ಲಿ ಸೋಲ್ ಇದೆಯೇ? ಬನ್ನಿ ಇದರ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಎಐ ಹೇಗೆ ಕ್ರಿಯೇಟ್ ಮಾಡುತ್ತದೆ? ಅದು ಲಕ್ಷಾಂತರ ಹ್ಯೂಮನ್ ಮೇಡ್ ಆರ್ಟ್ ವರ್ಕ್ಸ್, ಬುಕ್ಸ್ ಮತ್ತು ಸಾಂಗ್ಸ್ಗಳನ್ನು ಅನಲೈಸ್ ಮಾಡುತ್ತದೆ. ಆ ಡೇಟಾದಲ್ಲಿರುವ ಪ್ಯಾಟರ್ನ್ಗಳನ್ನು ಕಲಿತು ಅವುಗಳನ್ನು ಮಿಕ್ಸ್ ಮಾಡಿ ಹೊಸ ಔಟ್ಪುಟ್ ಅನ್ನು ಕೊಡುತ್ತದೆ. ಇದು ಆಲ್ಗರಿದಮ್ನ ರಿಸಲ್ಟ್, ಭಾವನೆಯ ರಿಸಲ್ಟ್ ಅಲ್ಲ. ಫಿಲಾಸಫಿ ಪ್ರಕಾರ ಹ್ಯೂಮನ್ ಕ್ರಿಯೇಟಿವಿಟಿ ಯಾವಾಗಲೂ ಎಮೋಷನ್ಸ್, ಸ್ಟ್ರಗಲ್, ಲೈಫ್ ಎಕ್ಸ್ಪೀರಿಯನ್ಸ್ ಮತ್ತು ಇಂಟೆಂಟ್ನಿಂದ ಬರುತ್ತದೆ. ನಾವು ಆರ್ಟನ್ನು ಸೃಷ್ಟಿಸುವಾಗ ನಮ್ಮ ಒಂದು ಭಾಗವನ್ನು ಅಲ್ಲಿ ಇಡುತ್ತೇವೆ. ಆದರೆ ಎಐಗೆ ಯಾವುದೇ ಪರ್ಸನಲ್ ಹಿಸ್ಟ್ರಿ ಇಲ್ಲ, ಯಾವುದೇ ಡಿಸೈರ್ ಇಲ್ಲ. ಹಾಗಾಗಿ ಎಐಯಿಂದ ಬಂದ ಔಟ್ಪುಟ್ ಅನ್ನು ಕೇವಲ ಪ್ರೊಡಕ್ಷನ್ ಎಂದು ಕರೆಯಬೇಕೇ ಹೊರತು ನಿಜವಾದ ಕ್ರಿಯೇಷನ್ ಅಲ್ಲವೇ ಅಲ್ಲ. ಈ ಟಾಪಿಕ್ನ ಎರಡನೇ ಮುಖ್ಯ ಕ್ವೆಶ್ಚನ್ ಓನರ್ಶಿಪ್ ಮತ್ತು ವ್ಯಾಲ್ಯೂ. ಒಂದು ಎಐ ಆರ್ಟ್ ವರ್ಕ್ನ ಓನರ್ ಯಾರು? ಆ ಎಐ ಪ್ರೋಗ್ರಾಮ್ ಬರೆದ ಪ್ರೋಗ್ರಾಮರ, ಅಥವಾ ಆ ಪ್ರಾಂಪ್ಟ್ ಅನ್ನು ಟೈಪ್ ಮಾಡಿದ ಯೂಸರ, ಅಥವಾ ಅದನ್ನು ಕಲಿಸಿದ ಮಿಲಿಯನ್ಸ್ ಗಟ್ಟಲೆ ಒರಿಜಿನಲ್ ಆರ್ಟಿಸ್ಟ್ಗಳ? ಈ ಇಂಟೆಲೆಕ್ಚುಯಲ್ ಪ್ರಾಪರ್ಟೀಸ್ ಲಾಸ್ಗಳು ಇನ್ನೂ ಹೊಸ ರಿಯಾಲಿಟಿಗೆ ಸಿದ್ಧವಾಗಿಲ್ಲ. ಅದೇ ರೀತಿ ಎಐ ಜನರೇಟ್ ಮಾಡಿದ ಆರ್ಟ್ಗೆ ನಾವು ಎಷ್ಟು ವ್ಯಾಲ್ಯೂ ನೀಡುತ್ತೇವೆ? ಒಂದು ಪೊಯಮ್ ಅನ್ನು ಹ್ಯೂಮನ್ ಬರೆದರೆ ಸಿಗುವ ಎಮೋಷನಲ್ ಕನೆಕ್ಷನ್ ಎಐ ಬರೆದರೆ ಸಿಗುತ್ತದೆಯೇ? ಆರ್ಟ್ನ ವ್ಯಾಲ್ಯೂ ಅದರ ಸ್ಕೇರ್ಸಿಟಿಯಲ್ಲಿದೆಯೋ ಅಥವಾ ಅದರ ಸೋರ್ಸ್ನಲ್ಲಿದೆಯೋ? ಎಐ ಒಂದು ಟೂಲ್, ಹ್ಯಾಮರ್ ಅಥವಾ ಕಂಪ್ಯೂಟರ್ ಇದ್ದ ಹಾಗೆ. ಆದರೆ ಈ ಟೂಲ್ ತುಂಬ ಪವರ್ಫುಲ್ ಆಗಿದೆ. ಬಹುಶಃ ಎಐ ನಮ್ಮ ಕ್ರಿಯೇಟಿವಿಟಿಯನ್ನು ಕೊಲ್ಲುವುದಿಲ್ಲ, ಬದಲಿಗೆ ಅದನ್ನು ಹೊಸ ಲೆವೆಲ್ಗೆ ಕೊಂಡೊಯ್ಯುತ್ತದೆ. ಹ್ಯೂಮನ್ಸ್ ಆಗಿ ನಮ್ಮ ಫ್ಯೂಚರ್ ಏನೆಂದರೆ ಎಐನ ಎಫಿಷಿಯನ್ಸಿಯನ್ನು ಬಳಸಿ ನಮ್ಮ ಯುನೀಕ್ ಹ್ಯೂಮನ್ ಎಕ್ಸ್ಪೀರಿಯನ್ಸ್ ಮತ್ತು ಎಮೋಷನ್ಸ್ಗಳನ್ನು ಅದಕ್ಕೆ ಸೇರಿಸುವುದು. ಎಐನ ಲಾಜಿಕ್ ಮತ್ತು ನಮ್ಮ ಸೋಲ್ ಒಟ್ಟಿಗೆ ಸೇರಿ ಹೊಸ ರೀತಿಯ ಆರ್ಟ್ ಮತ್ತು ಇನೋವೇಷನ್ಗಳನ್ನು ಸೃಷ್ಟಿಸಬಹುದು. ಎಐ ನಮ್ಮನ್ನು ಬೆಟರ್ ಆರ್ಟಿಸ್ಟ್ ಆಗಲು ಚಾಲೆಂಜ್ ಮಾಡುತ್ತಿದೆ. ನಿಮ್ಮ ಪ್ರಕಾರ ಎಐ ಸೃಷ್ಟಿಸಿದ ಆರ್ಟ್ಗೆ ನಾವು ಹ್ಯೂಮನ್ ಆರ್ಟ್ನಷ್ಟೇ ರೆಸ್ಪೆಕ್ಟ್ ಕೊಡಬೇಕಾ, ಅಥವಾ ಕ್ರಿಯೇಟಿವಿಟಿ ಯಾವಾಗಲೂ ಹ್ಯುಮ್ಯಾನಿಟಿಯ ಡೊಮೈನ್ ಆಗಿ ಉಳಿಯುತ್ತದಾ? ನಿಮ್ಮ ಡೀಪ್ ಥಾಟ್ಸನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಮಸ್ಕಾರ.